ನಮಸ್ತೆ. ಕೆಲವೊಂದು ಸರಿ ನಾವು ಕೆಲವು ವಿಡಿಯೋಗಳನ್ನ ನೋಡ್ತೀವಿ. ಏನಾದರೂ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಣ, ಲಾ ಆಫ್ ಅಟ್ರಾಕ್ಷನ್ಸ್ ಕಡೆ ವಿಡಿಯೋಗಳು ನೋಡಿ ನಾವು ಏನಾದರೂ ಸಾಧಿಸ್ಕೊಳ್ಳೋಣ ಅಂದ್ಬಿಟ್ಟು ನೋಡ್ತೀವಿ. ಹಾಗೂ ಕೆಲವು ಬುಕ್ಕುಗಳನ್ನೂ ಓದ್ತೀವಿ, ಯಾರಾದರೂ ಹೇಳಿದ್ದನ್ನು ಕೇಳ್ತೀವಿ. ಆದರೂ ನಾವು ಅದನ್ನು ಕೇಳ್ತೀವಿ ಅಷ್ಟೇ, ನೋಡ್ತೀವಿ, ಆದರೆ ನಾವು ಮಾಡಲಿಕ್ಕಾಗಲ್ಲ. ಅದೇ ನಾವು ವಿಡಿಯೋನ ಪ್ರಾಕ್ಟಿಕಲ್ಲಾಗಿ ನೋಡಿದಾಗ ಅವಾಗ ಮಾಡಬೇಕು ಅನಿಸುತ್ತೆ. ಯಾಕೆ ಹೀಗಾಗುತ್ತೆ? ಪಿಕ್ಚರ್ ಲ್ಯಾಂಗ್ವೇಜಲ್ಲಿ ಪ್ರಾಕ್ಟಿಕಲಾಗಿ ನೋಡಿದಾಗ ನಾವು ಬೇಗ ಇನ್ಫ್ಲೂಯೆನ್ಸ್ ಆಗ್ತೀವಿ, ಅದನ್ನು ಮಾಡಲಿಕ್ಕೆ ನಮ್ಮ ಮನಸ್ಸು ಮುಂದೆ ಆಗುತ್ತೆ. ಅಂಥದ್ದೇ ಒಂದು ವಿಡಿಯೋ ಈ ದಿನ ನಿಮಗಾಗಿಯೇ ಇದೆ. ಅಂದರೆ ಫ್ರೆಂಡ್ಸ್, ನಾನು ಹಿಂದೆ ಒಂದು ಗಣೇಶ ರಿಚುವಲ್ಸ್ ಹಾಕಿದ್ದೆ. ಯಾವ ರೀತಿ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು, ನಮಗೇನಾದ್ರು ವಿಶ್ ಇದ್ದರೆ ಅದನ್ನು ಯಾವ ರೀತಿ ನಾವು ಗಣೇಶನ ಹತ್ರ ಇಟ್ಟು ನಾವು ಹೇಗೆ ಮಾಡ್ಕೋಬೇಕು, ಏನೆಲ್ಲ ರೂಲ್ಸ್ಗಳಿದೆ, ನಿಯಮಗಳಿದೆ ಅಂತ ನಾನು ಒಂದು ವಿಡಿಯೋ ಹಾಕಿದ್ದೆ. ಅದೇ ಪಾರ್ಟ್ ಆಫ್ 2ನಲ್ಲಿ ಈ ದಿನ ಪ್ರಾಕ್ಟಿಕಲಾಗಿ ಹೇಗೆ ಮಾಡೋದು, ಆ ಬತ್ತಿಗಳನ್ನೆಲ್ಲ ಹೇಗೆ ಮಾಡ್ಕೊಳ್ಳೋದು, ಗಣೇಶನಿಗೆ ಯಾವ ರೀತಿ ಹಾರಗಳನ್ನ ತಯಾರು ಮಾಡ್ಕೊಳ್ಳೋದು, ಹೇಗೆ ಅದಕ್ಕೆ ಅವನಿಗೆ ಅರ್ಪಿಸೋದು ಅನ್ನೋದನ್ನೆಲ್ಲನೂ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಹಾಗೂ ಆ ವಿಡಿಯೋ ಮಧ್ಯದಲ್ಲಿ ಕೆಲವು ವಿಷಯಗಳನ್ನ ಹೇಳ್ತೀನಿ. ಪಾರ್ಟ್ ಆಫ್ 1ನಲ್ಲಿ ನಾನು ಕೆಲವು ವಿಷಯಗಳನ್ನ ಹೇಳಲಿಕ್ಕಾಗಿಲ್ಲ, ಮತ್ತು ಇನ್ನೂ ಒಂದಷ್ಟು ಸೀಕ್ರೆಟ್ಸ್ಗಳನ್ನ ಹೇಳ್ಕೊಡ್ತೀನಿ ನಿಮಗೆ. ಮಾಡಬೇಕಾದ್ರೆ ನಾನು ಹೇಳ್ತಾ ನಾನು ಅದು ಪ್ರಾಕ್ಟಿಕಲ್ ತೋರಿಸ್ತಾ ಕೆಲವು ಸೀಕ್ರೆಟ್ಗಳನ್ನ ಹೇಳ್ಕೊಡ್ತೀನಿ. ಅದರಲ್ಲೂ ಒಂದು ಸೈಂಟಿಫಿಕ್ ಸೀಕ್ರೆಟ್ ಇದೆ, ಅದನ್ನು ನಾನು ಕೊನೆ ಭಾಗದಲ್ಲಿ ಹೇಳ್ತೀನಿ. ಯಾಕೆಂದರೆ ಮೊದಲಿಂದ ನೀವು ನೋಡಿದ್ರೆ ಮಾತ್ರ ಕೊನೆ ಭಾಗದ ಅರ್ಥ ಆಗುತ್ತೆ. ಗಣೇಶ ರಿಚುವಲ್ಸ್ ವಿಡಿಯೋನ ನೀವು ಯಾರಾದರೂ ನೋಡಿಲ್ಲ ಅಂತಂದರೆ ಖಂಡಿತ ಹೋಗಿ ನೋಡಿ. ತುಂಬ ಜನ ನೋಡಿದ್ದಾರೆ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಇದಕ್ಕೆ. ನೀವು ಕೂಡ ಯಾರಾದರೂ ಬೇಕಾದರೆ ನಿಮಗೆ ಮಾಡಬೇಕು ಅನ್ನೋಂಗಿದ್ರೆ, ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಗಣೇಶ ವಿಡಿಯೋನ ನೋಡಿ ಫಸ್ಟು, ಆಮೇಲೆ ಸೆಕೆಂಡ್ ಪಾರ್ಟು ಈ ವಿಡಿಯೋನ ನೋಡಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ